ಬಟ್ ಟಾಸ್ಕ್ ಕೊಟ್ಟರು, ಟಾಸ್ಕಲ್ಲಿ ಒಂದು ನಾನು ಈ ಪ್ರೈಸ್ನ ಗೆದ್ಕೊಂಡ್ಬಿಟ್ಟಿದ್ದೀನಿ ಪೆನ್ನ. ಎಷ್ಟಿಂದ ಸ್ಟಾರ್ಟ್ ಆಗುತ್ತಣ್ಣ? ನಿಮ್ಮಣ್ಣಲ್ಲ, ಇದು ಮಾತ್ರ ಅಷ್ಟೇ ಹಿಡಿಯಬಾರ್ದು ಅಂತ ಹೇಳಿದ್ರೆ ಆಯ್ತಲ್ಲ. ಏನಾಗಲ್ಲ, ಅದು ಜಸ್ಟ್ ಬರೋರ್ಗೆ ಅಷ್ಟೇ, ಅದು ಬರೋರ್ಗೆ ಗೊತ್ತಾಗುತ್ತೆ ಅಷ್ಟೇ. ನಿಮ್ಮನ್ನ ಮೊಬೈಲ್ ಮಾತ್ರ ಅಷ್ಟೇ. ಯಾಕೆ ಏನಾಯ್ತು? ಅಲ್ಲ ನಾನು ಅಲ್ಲಿಂದ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಲೈವಲ್ಲಿ. ಮತ್ತೆ ನನಗೇನಾಯ್ತು ಅಂದರೆ, ನಾನು ಈ ವಿಡಿಯೋ ಅಪ್ಲೋಡ್ ಮಾಡಬಾರ್ದು ಅಂದ್ಕೊಂಡೆ. ಮತ್ತು ನನಗೇನಂದರೆ ಮಾರ್ನಿಂಗು 10 ಗಂಟೆಗೆ ಹೋಗು ನೈಟು 9:30ಗೆ ಬಂದನಲ್ಲ, ಆವಾಗ ನಾನು ಚೆಕ್ ಮಾಡಿದ ತಕ್ಷಣ ನನಗೆ ಒಂದು ಸೆಕೆಂಡ್ ಹಾರ್ಟ್ ಅಟ್ಯಾಕ್ಕೆ ಬಂದ್ಬಿಡ್ತು. ತುಂಬ ಅಂದರೆ ತುಂಬ ಪೇನ್ ಆಯಿತು ನನಗೆ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದು ನನ್ನ 11ನೇ ವಿಡಿಯೋ. ನಾನು ಈ ವಿಡಿಯೋದಲ್ಲಿ ಬೆಂಗಳೂರಲ್ಲಿ ಚೀಪೆಸ್ಟ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಅವಾಗನೇ ಸ್ಟಾರ್ಟ್ ಮಾಡಿದೆ, ಆದ್ರೆ ಅವ್ರ್ಯಾರೋ ಗೊತ್ತಿಲ್ಲ, ನಾನು ಬಂದು ಕ್ಯಾಮ್ರಾನ ಕಿತ್ಕೊಂಡು ಮೈಕ್ ಎಲ್ಲ ಮುರಿದು ಹಾಕಿದ್ದಾರೆ. ಮೈಕ್ ವರ್ಕ್ ಆಗ್ತಿದೆ ಇಲ್ಲ ಗೊತ್ತಿಲ್ಲ, ಸೌಂಡ್ ರೆಕಾರ್ಡ್ ಆಗ್ತಿದೆ ಎಲ್ಲ ಗೊತ್ತಿಲ್ಲ. ಫುಲ್ ಅಂದ್ರೆ ಫುಲ್ ಗಲಾಟೆ ಆಯ್ತು. ಅವರು ನಾನು ಬಂದಿರೋದು ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಬಟ್ ಈ ಬಟನ್ ಅದು ಬಿಡ್ಬೇಕು ಅಂತ ಬಂದೆ. ಅವ್ರು ಯಾಕೆ ಬಂದು ನನ್ನ ಹತ್ರ ಗಲಾಟೆ ಮಾಡ್ಕೊಂಡ್ರು ಗೊತ್ತಿಲ್ಲ. ಅವ್ರ ವಿಡಿಯೋ ತೆಗಿತೀನಿ, ನನ್ಗೇನ್ ಕೆಲಸ ಹೇಳಿ ಅವ್ರ ವಿಡಿಯೋ ತೆಗಿಯಕ್ಕೆ? ನಾನು ಕೆಲಸ ಮಾಡ್ಕೊಂಡು ಹೋಗಕ್ಕೂ ಕೂಡ ಬಿಡಲ್ಲ ಅಂತಾರೆ ಇವರು. ಇವಾಗ ಇಲ್ಲಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇಂದ ಸ್ವಲ್ಪ ಈ ಕಡೆ ಬಂದ್ರೆ ಇಲ್ಲೊಂದು ಬಟ್ಟೆ ಮಾರ್ಕೆಟ್ ಬರುತ್ತೆ. ಚೀಪೆಸ್ಟ್ ಅಂಡು ಕ್ವಾಲಿಟಿ ಅಷ್ಟೊಂದು ಏನಿರಲ್ಲ ಹೇಳ್ಕೊಳಕ್ಕೆ. ಅಂದ್ರೆ ಮಿಡಿಲ್ ಕ್ಲಾಸ್ ಅವ್ರಿಗೆ ಸ್ವಲ್ಪ ಸೆಟ್ ಆಗುತ್ತೆ, 1-2 ದಿನ 3 ದಿನ ಹಾಕೊಳ್ಳೋರ್ಗೆ. ಈಗ ಬನ್ನಿ ನೋಡೋಣ ಇಲ್ಲಿ ಯಾವ ತರ ರೇಟ್ ಇರುತ್ತೆ ಅಂತ ಕೇಳೋಣ. ಇಲ್ಲಿ ಯಾವ ತರ ರೇಟ್ ಇರುತ್ತೆ ಅಂತ ಗೊತ್ತಿಲ್ಲ, ಕೇಳೋಣ ಯಾವ ತರ ಇರುತ್ತೆ ಅಂತ ರೇಟ್. ಅಣ್ಣ ಎಷ್ಟು ಜೀನ್ಸ್ ಎಷ್ಟು ಇರುತ್ತೆ? ಇಲ್ಲಿ ಜೀನ್ಸ್ ಎಷ್ಟು ಇರುತ್ತೆ? 500 ಆಗುತ್ತಾ? ಕಡಿಮೆ ಏನಿದೆ ಅಲ್ವಾ? ಅದೇ ನಾರ್ಮಲ್ ಆಗಿ ಶಾಪಲ್ಲೇ 500 ಸಿಗುತ್ತಲ್ಲ ಅಂತ. ಕಲರ್ ಗ್ಯಾರಂಟಿ ಎಲ್ಲ ಬರುತ್ತೆ. ಕಲರ್ಗೆ ನಾನು ಇಲ್ಲಿ ತಗೊಂಡ್ ಹೋಗಿದ್ದೀನಿ, ಕಲರ್ ಗ್ಯಾರಂಟಿ ಏನಿಲ್ಲ. ನಾನು ತೋರ್ಸೋಣ ಅಂತ ಬಂದೆ ಈ ಯಾವ ತರ ರೇಟ್ ಇರುತ್ತೆ ಅಂತ. ಐಟಮ್ ಬೇರೆ, ಇಲ್ಲಿ ಬಂದು ರೆಗ್ಯುಲರ್ ಆಗಿ 20 ವರ್ಷದಿಂದ ವ್ಯಾಪಾರ ಮಾಡೋದು ಜಾಗ ಅಲ್ಲ, ಲೈಸೆನ್ಸ್ ಇರೋ ಜಾಗ. ಎಲ್ಲ ಬಟ್ಟೆ ಚೆನ್ನಾಗಿರತ್ತೆ. ಇಲ್ಲೆಲ್ಲ ಎಷ್ಟು ಕೊಡ್ತೀರಾ ಲಾಸ್ಟ್ ಹೇಳಿ ಹೋಗ್ಲಿ? ಜೀನ್ಸ್ ನ 450 ಮಾಡ್ತೀರಾ? 450 ಮಾಡ್ತಾರಂತೆ ಜೀನ್ಸ್ ನ. ಶೂ ಕೇಳೋಣ ಅಣ್ಣ, ಎಷ್ಟಣ್ಣ ಒಂದ್ ಜೊತೆ ಶೂ ಮಾಡಕ್ಕೆ? ಅಂದ್ರೆ ಕೇಳೋಣ ಅಂತ, ಬರೋರ್ಗೆ ಗೊತ್ತಾಗುತ್ತಲ್ಲ ಯಾವ ತರ ಇರುತ್ತೆ ಅಂತ, ಅದಕ್ಕೆ. ಫಿಕ್ಸ್ಡ್ ರೇಟಾ? ಕಡಿಮೆ ಏನ್ ಮಾಡಲ್ವಾ? ಅದಕ್ಕೆ ಫಿಕ್ಸ್ ಅಂದ್ರೆ ಹೇಳ್ಬಿಟ್ರೆ ಸಾಕ್ತಾನೆ. ಹಂಗ ಹೇಳ್ತೀರಾ? ಫಿಕ್ಸ್ಡ್ ರೇಟ್ ಅಂತೆ 500 rupees. ನನ್ಗೆ ಸ್ವಲ್ಪ ಬೇಜಾರಾಯ್ತು, ಯಾಕಂದ್ರೆ ಅಲ್ಲಿ ಮಾಡುವಾಗ ಅವ್ರು ಸ್ಟಾಪ್ ಮಾಡ್ದಿರ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ತುಂಬಾ ಖುಷಿಯಾಗಿ ಮಾಡ್ಕೊಂಡ್ ಬಂದೆ ವಿಡಿಯೋನ. ಅಲ್ಲಿ ಸಡನ್ ಆಗಿ ಬಂದು ಅವ್ರು ಏನೋ ಅವ್ರ ವಿಡಿಯೋ ಏನಕ್ ನಾನ್ ಮಾಡಕ್ ಹೇಳಿದೆ, ಇಲ್ಲಿ ನಾನ್ ಏನಕ್ ಮಾಡ್ಲಿ ಅವ್ರ ವಿಡಿಯೋಸ್ ಎಲ್ಲ? ಅಣ್ಣ ಎಷ್ಟಣ್ಣ ಈ ಟ್ರ್ಯಾಕ್ ಪ್ಯಾಂಟು? ಈ ಟ್ರ್ಯಾಕ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟು ಕಡಿಮೆ ಏನಿಲ್ವಾ? ಕಡಿಮೆ ಏನಿಲ್ವಾ? ನೀವ್ ಎಷ್ಟು ಮಾಡ್ಕೊಂತೀರಾ? ನಾನ್ 100 ರೂಪಾಯಿ ಕೊಡ್ತೀನಿ. 200 ಫಿಕ್ಸ್. 200 ಫಿಕ್ಸ್. 150 ರೂಪಾಯಿ ಪರವಾಗಿಲ್ಲ ಕೂಡ, ಏನಾಗಲ್ಲ. ಏನು 150ಗೆ ಎಕ್ಸೆಲ್ ಹಾಕೊಂಡ್ರೆ ನನ್ನಂತವ್ರು ಇಬ್ರು ಸೇರ್ಕೊಬೋದಲ್ಲ. ಪರ್ಸ್ ನಿಂದೇನಾ? ಪರ್ಸ್ 150ನಾ? ಇದು 150 rupees ಪರ್ಸು. ಆದ್ರೆ ಲಾಸ್ಟ್ ರೇಟ್ ಏನ್ ಹೇಳ್ತೀರಾ? ಲಾಸ್ಟ್ ರೇಟ್ ಹಾ ಸರಿ, ಇದು 100 rupees ಎಷ್ಟು ಮಾಡ್ತೀರಾ ಹೋಗ್ಲಿ? ಲಾಸ್ಟ್ 100 ಅಂತೀರಾ? ಒಂದೇ ರೇಟಾ ನಿಮ್ದು? ಮತ್ತೆ ಹೆಂಗ್ ಹೇಳಿ ನೀವು? ಚೀಪೆಸ್ಟ್ ಮಾರ್ಕೆಟ್ ಇದು, ಲಾಸ್ಟ್ 100 ಅಂತೆ. ಅಣ್ಣ ಜೀನ್ಸ್ ಎಷ್ಟಣ್ಣ? ಇದು ಅಂದ್ರೆ 30 ಸೈಜು ಎಷ್ಟಣ್ಣ? ಜೀನ್ಸ್ 30 ಸೈಜ್ ಅಂದ್ರೆ ನಾನೇನು ನಿಮ್ಮನ್ನ ಇದನ್ನ ಮಾಡ್ತಾ ಇಲ್ಲ, ಬರೋರ್ಗೆ ಗೊತ್ತಾಗುತ್ತಂತ ಅಷ್ಟೇ ಈ ತರ ಇರುತ್ತಂತ. 600 ಕಡಿಮೆ ಏನಿಲ್ವಾ?
ಫಿಕ್ಸ್ಡ್ ಅದ ಎಷ್ಟು ಮಾಡ್ತೀರಾ? ಅಂದ್ರೆ ಬರೋರ್ಗ್ ಗೊತ್ತಾಗುತ್ತಲ್ಲ ಆತರ ಅಷ್ಟೇ, ಇನ್ನೇನಿಲ್ಲ. 50 ರೂಪಾಯಿ ಕಡಿಮೆ ಮಾಡ್ತೀರಾ? 550ನಾ? 550 500 ಮಾಡ್ತೀರಾ? ಜೀನ್ಸ್ ಬಂದು 550 500 ಒಳಗಡೆ ಕೊಡ್ತಾರಂತೆ, ಅಂದ್ರೆ 550 ಒಳಗಡೆ. ನೀವ್ ಬೇಕಾದ್ರೆ ಬನ್ನಿ, ಇಲ್ಲಾಂದ್ರೆ ಬೇರೆ ಕಡೆ ತಗೊಳ್ಳಿ. One hour later. ನಮಸ್ಕಾರ, ನಾನು ಇವಾಗ ಕೇರ್ ಮಾರ್ಕೆಟ್ ಹತ್ರ ಇರುವ SP ರೋಡ್ಗೆ ಬಂದಿದ್ದೀನಿ. ಈ SP ರೋಡ್ ಹತ್ರ ಇರೋ ಮಾರ್ಕೆಟ್ ನ ನೋಡೋಣ ಅಂತ ಬನ್ನಿ. ಇಲ್ಲಿ ರೇಟ್ ಎಷ್ಟಿರುತ್ತೆ ಅಂತ ಕೇಳೋಣ, ಏನೇನು ಎಷ್ಟೆಷ್ಟಿಗೆಲ್ಲ ಸಿಗುತ್ತೆ ಅಂತ ನೋಡೋಣ. ನಾನು ಲಾಸ್ಟ್ ವೀಕ್ ಸಂಡೇ ಬಜಾರ್ನ ಎಕ್ಸ್ಪ್ಲೋರ್ ಮಾಡಿದೀನಿ. ಆ ವಿಡಿಯೋ ನಿಮ್ಗೆ ಇಲ್ಲಿ ಸಿಗುತ್ತೆ. ಆ ವಿಡಿಯೋನ ನೀವು ನೋಡಿ, ಕಂಪಲ್ಸರಿ ನೋಡಿ ಅಂತ ನಾನು ಏನ್ ಹೇಳ್ತಿಲ್ಲ. ನಿಮ್ಗೆ ಏನಾದ್ರು ಟೈಮ್ ಇದ್ರೆ ಒಂದ್ ಸ್ವಲ್ಪ ನೋಡಿ. ಇವತ್ತು ನಾನು ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಾನು ಕವರ್ ಮಾಡ್ತೀನಿ ಯಾವ ಮಾರ್ಕೆಟ್ ಬೆಂಗಳೂರಲ್ಲೆಲ್ಲ ಚೀಪೆಸ್ಟ್ ಇದೆ ಅಂತ. ಆ ಮಾರ್ಕೆಟ್ ನನ್ನ ಇವತ್ತು ನೋಡೋಣ ಅಂತ ಹೋಗ್ತಿದೀವಿ. ಫೈನಲಿ ನಾವು SP ರೋಡ್ಗೆ ಬಂದಿದೀವಿ. ಇಲ್ಲೇನ್ ನಾವು ಹೋಗೋಷ್ಟೇ ಇಲ್ಲ, ಅವರೇ ಬಂದು ಕೇಳ್ತಾರೆ, ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ. ನಮ್ಗೆ ಇದು ಬೇಕು ಅನ್ನೋದೇ ಇಲ್ಲ, ಅವರೇ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ. ಹೇಳಿ ವೈ. ಈ ರೋಡಲ್ಲಿ ಎಲ್ಲಾ ಸರ್ವಿಸ್ಗಳು ಸಿಗ್ತವೆ, ಅಂದ್ರೆ ಮೊಬೈಲ್ ಸರ್ವಿಸಸ್, ಲ್ಯಾಪ್ಟಾಪ್ ಸರ್ವಿಸಸ್, ಮತ್ತೆ ಅಸೆಸರೀಸ್ ಸಿಗ್ತವೆ. ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ತುಂಬಾ ಇದೆ ಇಲ್ಲಿ. ಎಲ್ಲಾ ಶಾಪ್ಸ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್. ಮೊಬೈಲ್ ರಿಪೇರ್ ಇಲ್ಲ ಬ್ರೋ, ನೋಡಿದ್ರೆ ಅವರೇ ಬಂದು ಕೇಳ್ಬಿಡ್ತಾರೆ ಏನಾದ್ರು ಮೊಬೈಲ್ ರಿಪೇರ್ ಇದೆಯಾ ಅಂತ. ನಾವ್ ಹೋಗ್ತಿದ್ರೆ ಸಾಕಿಂಗೆ ಈ ರೋಡಲ್ಲಿ. ಹೇಳೋದಕ್ಕೆ ಸಾಧ್ಯವಿಲ್ಲ ಬಾಯಿ. ನಿನಗೆ ಇವ್ರು ಯಾರು ಗೊತ್ತು? ಯಾರು ಯಾರು ಟಿವಿನವ್ರು? ಟಿವಿನವ್ರು ಯಾರು ಗೊತ್ತಿಲ್ಲ. ಟಿವಿನವ್ರು ಬೇಕು ನನ್ಗೆ. ಏನ್ ಗೊತ್ತಾ, ರೋಡ್ಗಳು ಅಲ್ಲಿಂದ ಅಲ್ಲಿವರೆಗೂ ಚೆನ್ನಾಗಿಲ್ಲ. ಎಲ್ಲಿಂದ? ಬಾ ಇಲ್ಲಿ ಹೇಳ್ತೀನಿ. ರೋಡ್ ಎಲ್ಲಿಂದ ಗೊತ್ತಾ? ಇಲ್ಲಿ ಸರ್ಕಲ್ ಐತಾ ಇಲ್ಲಿ, ಇಲ್ಲಿಂದ ಅಲ್ಲಿ ದೇವಸ್ಥಾನ ಐತೆ, ಅಲ್ಲಿವರೆಗೂ ಗಾಡಿ ಹೋಗಕ್ಕಾಗಲ್ಲ, ಬಸ್ ಹೋಗಕ್ಕಾಗಲ್ಲ. ಯಾರು ಗೊತ್ತಿದ್ರೆ ಹೇಳಿ. ನೀವ್ ಹೇಳಿ, ಹಂಗೆ ಹೇಳಿ ನೀವೇ. ಗೌರ್ಮೆಂಟ್ ಹೇಳಿ. ಹೌದಾ? ಗೌರ್ಮೆಂಟ್ ಅವ್ರ ಹೆಸರು ಗೊತ್ತಿಲ್ವೇ? ಯಾವ ಏನೋ ಹೇಳಿ ಗೌರ್ಮೆಂಟ್ ಅಂತ. ಇಲ್ಲಿ ಬಸ್ಸು ಕೂಡ ಹತ್ತುತ್ತಾ ಇಲ್ಲ, ರೋಡ್ ಮೂಲೆನಲ್ಲಿ ಎಲ್ಲ ಇದಾಗ್ಬಿಟ್ಟೆ, ಕಿತ್ಕೊಂಡು ಹೋಗ್ಬಿಟ್ಟೈತೆ. ಯಾರು ಇವರು MLA MP ಎಲ್ಲ ಯಾರು ಬಂದು ಯಾವ ಅಂತ ಹೇಳ್ಬಿಡಿ. ಹಂಗೆ SP ರೋಡ್ ಬಿಟ್ಟು ಟೌನಲ್ ರೋಡ್ ಫಸ್ಟ್ ಕ್ಲಾಸ್, ಅಲ್ಲಿಂದ ಹಿಡಿದು ದೇವಸ್ಥಾನವರೆಗೂ, ಈಶ್ವರನ ದೇವಸ್ಥಾನವರೆಗೂ ಅಲ್ಲಿ ಹೇಳ್ಕೊಟ್ಟೆ ರೋಡ್ ಬರ್ತೈತೆ. ಅಲ್ಲಿವರೆಗೂ ಸರಿ ಇಲ್ಲ ರೋಡ್. ಅದೆಲ್ಲ ಯಾರು ನೋಡೋರಿಲ್ಲ, ರಿಪೇರಿ ಮಾಡೋರಿಲ್ಲ, ಯಾರು ಬಂದ್ ನೋಡ್ತಾ ಇಲ್ಲ. ಇಲ್ಲಿ ಕೊಳಾಯಿನಲ್ಲಿ ನೀರುಗಳು ಬಂದ್ ನೋಡೋರಿಲ್ಲ. ಕೊಳಾಯಿನಲ್ಲಿ SP ರೋಡ್ ಅಲ್ಲಿ 3-4 ರೋಡ್ ಕೊಳ ಇದೆ, ಅದೆಲ್ಲ ಬಂದು ಯಾರು ಗಮನಿಸ್ತಾ ಇಲ್ಲ. ಏನು ಯಾಕೆ ಯಾರು ನೋಡ್ತಾ ಇಲ್ಲ ಮಗ. ಏನ್ ಮಾಡೋದು? A few hours later. ಅಲ್ಲಿ ಹೋಗಿದ್ದಕ್ಕೆ ಒಂದ್ ಟೀ ಕೊಟ್ರು, ಕುಡ್ದ್ಬಿಟ್ಟು ಇರೋ ಬಿಸ್ಕೆಟ್ ಕೊಡ್ತೀನಿ ಅಂತ ಹೇಳಿದ್ರು. ಇವಾಗ ನನ್ ಬೇಡ, ಯಾಕಂದ್ರೆ ನಾವ್ ಇನ್ನ ಬೇರೆ ಪ್ಲೇಸಸ್ ಹೋಗ್ಬೇಕಲ್ಲ, ಸ್ವಲ್ಪ ಟೈಮ್ ಆಗ್ಬಿಡ್ತದೆ. ಮತ್ತೆ ಟೈಮ್ ಆಗ್ಬಿಟ್ರೆ ಮತ್ತೆ ಕಷ್ಟ ಆಗ್ಬಿಡ್ತದೆ. ಇಲ್ಲಿ ಮೊಬೈಲ್ಸ್ ಇದೆ ನೋಡಿ, ಎಷ್ಟು ಒಂದು ಯಾವ್ದೇ ಆಗ್ಲಿ ಏನಾಗಲ್ಲ ಬಿಡಿ. ಅಲ್ಲಿ ಬರೋರ್ಗಷ್ಟೇ, ಮೊಬೈಲ್ ಬರೋರ್ಗಷ್ಟೇ, ಇನ್ನೇನಾಗಲ್ಲ. ನಿಮ್ದೇನ್ ತೆಗಿತಾ ಇಲ್ಲ ವಿಡಿಯೋ, ಮೊಬೈಲ್ ಮಾತ್ರ ತೆಗಿತಾ.
3,000ದಿಂದ ಸ್ಟಾರ್ಟ್ ಆಗುತ್ತಾ? ಇದೆಷ್ಟಿದೆ ಪೋಕೋ? 5,500. ಇದು 5,500 ಮೊಬೈಲು ಪೋಕೋ ಅಂತೆ. ಸಾಹೋ ಸಾಗರ್ ಅಂತ ಬ್ರೋ. ವಿಡಿಯೋ ಇಲ್ಲಿ ವಾಚ್ಗಳಿದಾವೆ, ಚೈನು ಇದಾವೆ. ಇಲ್ಲಿ ಮುಂದೆನೂ ಮೊಬೈಲ್ಸ್ ಇದಾವೆ, ಬನ್ನಿ ಕೇಳೋಣ. ಎಷ್ಟಿಂದ ಸ್ಟಾರ್ಟ್ ಆಗುತ್ತಣ್ಣ? ನಿಮ್ಮಣ್ಣಲ್ಲ, ಇದು ಮಾತ್ರ ಅಷ್ಟೇ. ಹಿಡಿಯಬಾರ್ದು ಅಂತ ಹೇಳಿದ್ರೆ ಆಯ್ತಲ್ಲ, ಏನಾಗಲ್ಲ, ಅದು ಜಸ್ಟ್ ಬರೋರ್ಗೆ ಅಷ್ಟೇ, ಅದು ಬರೋರ್ಗೆ ಗೊತ್ತಾಗುತ್ತೆ ಅಷ್ಟೇ. ನಿಮ್ಮನ್ನ ಮೊಬೈಲ್ ಮಾತ್ರ ಅಷ್ಟೇ, ಅದು ಯಾರ್ಯಾರಿಗೋ ಗೊತ್ತಿರೋರು ಬೇಕಾದ್ರೆ ಬರ್ತಾರಲ್ಲ ಅಷ್ಟೇ. ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಮೊಬೈಲ್? ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? ನಿಮ್ಮನೇನಲ್ಲಣ್ಣ, ಮೊಬೈಲ್ ಮಾತ್ರ ಹಂಗಂತಾನಾ? ಸರಿ ಬಿಡಿ. ಓ ಇಲ್ಲ ಹಂಗೇನಿಲ್ಲ ಮಾಡೋ ಅಂದ್ರೆ ಕನ್ನಡ ವ್ಲಾಗಿಂಗ್ ಮಾಡ್ತಾರಲ್ಲ ಅವ್ರೇನ್ ಆತರ ಹಾಕಲ್ಲ. ಯಾಕಂದ್ರೆ ಅವ್ರ ಶೇಟು ಅವ್ರಿಗೆ ನಾನೊಂದ್ ಹೇಳ್ತೀನಿ, ಕನ್ನಡ ಲ್ಯಾಂಗ್ವೇಜ್ ಮಾತಾಡ್ಕೊಂಡ್ ಬರೋರು ಯಾರು ಆತರ ಹಾಕಲ್ಲ, ಓಕೆನಾ? ಯಾಕಂದ್ರೆ ಅವ್ರ ಶೇಟು ಅವ್ರದ್ದು ಸ್ವಲ್ಪ ಏನಾದ್ರು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರ್ತದೆ. ಬೇರೆ ಲ್ಯಾಂಗ್ವೇಜ್ ಇಂದ ಬಂದ್ರೆ ಹೇಳಕ್ ಆಗಲ್ಲ ಅವ್ರು ಯಾವ್ತರ ಅಂತ. ನಾನ್ ಬಂದಿರೋದು ಬೇರೆ ಅವ್ರಿಗೆ ಗೊತ್ತಾಗ್ಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಈ ತರ ಮೊಬೈಲ್ಸ್ ಇರುತ್ತೆ ಅಂತ, ಸರಿನಾ? ನೀವ್ ರೇಟ್ ಹೇಳಿದ್ರೆ ಅವ್ರು ಬಂದ್ರೆ ತಗೋ. ಸುಮ್ನೆ ನೀವೆಲ್ಲಕ್ಕೆ ಟೆನ್ಷನ್ ತಗೊಂತೀರಾ? ನೀವಾದ್ರೂ ಹೇಳ್ತೀರಾ ರೇಟು? ಎಲ್ಲ ಹಿಡಿಬಾರ್ದು ನಮ್ಮ ಹತ್ರ. ಇಲ್ಲಿ ಸ್ವಲ್ಪ ಭಯ ಪಡ್ತಾವ್ರೆ, ಯಾಕಂದ್ರೆ ಚೋರ್ ಬಜಾರು ಹಂಗೆ ಹಿಂಗೆ ಮಾಡ್ಬಿಡ್ತಾರಂತ, ಹೆಸರು ತಂದ್ಬಿಡ್ತಾರಂತ. ಅವ್ರು ಸ್ವಲ್ಪ ಹೇಳ್ತಿಲ್ಲ, ಏನೋ ರೇಟ್ ಏನು ಹೇಳ್ತಿಲ್ಲ. ಮುಂದೆ ಹೋಗೋಣ, ಏನಾದ್ರು ಸಿಗ್ತಾರಂತ, ಅಂದ್ರೆ ಯಾರಾದ್ರೂ ರೇಟ್ ಹೇಳೋರು. SP ರೋಡ್ ಮಾರ್ಕೆಟ್ ನೋಡಿದ್ ಮುಗೀತು, ಇವಾಗ ಬೇರೆ ಕಡೆ ಹೋಗೋಣ ಬನ್ನಿ. 2 hours later. ನಮಸ್ಕಾರ ಗುರುವೆ, ನಾನು ಇವಾಗ ಇಂದಿರಾನಗರ 100 feet ರೋಡ್ ಹತ್ರ ಬಂದಿದ್ದೀನಿ. ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದ್ರೆ, ಇಲ್ಲಿ ಬ್ರಾಂಡೆಡ್ ಅಪೆರಲ್, ಬ್ರಾಂಡೆಡ್ ಬಟ್ಟೆಗಳು ಸಿಗ್ತವೆ, ಆ ಮಾರ್ಕೆಟ್ಗೆ ಬಂದಿದ್ದೀನಿ ಇವಾಗ. ಇಲ್ಲಿ ಕೇಳೋಣ ಎಷ್ಟು ರೇಟ್ ಹೇಳ್ತಾರಂತ ಬ್ರಾಂಡೆಡ್ ಬಟ್ಟೆಗಳು. ಅಂದ್ರೆ ಬ್ರಾಂಡೆಡ್ ಅಂದ್ರೆ ಇವಾಗ ನೈಕಿ, ಇನ್ನು ಅಡಿಡಾಸ್ ಅದೆಲ್ಲ ಇರುತ್ತಲ್ಲ, ಅಂತ ಬ್ರಾಂಡೆಡ್ ಮಾರ್ಕೆಟ್ಗೆ ಬಂದಿದೀವಿ. ಇಲ್ಲಿ ನೋಡೋಣ ಯಾವ ತರ ರೇಟ್ ಹೇಳ್ತಾರಂತ. Yes. I don't know Kannada. Sorry, I don't know English, only Kannada. Only Kannada, but you are speaking in English with me. Yeah, little bit only. I need a translator because I don't speak Kannada very well and I'm on the verge of learning Kannada. Yeah, you have to learn Kannada because Kannada is world famous language. I know. Kannada is one of the most beautiful languages, I would say, and so far I have been learning Kannada. So very few, but I just don't have the accent yet. So right now all I can say is you are holding a phone over here and I feel that you love to take videos and photos. Yeah, I am a blogger. You are a vlogger. Oh wow, he is a vlogger. Okay, so what exactly you look for in a phone when you do your vlogging? Yeah, I am looking for video quality, then voice recording, but I don't know English. I know You speak in Kannada, I understand Kannada. ನಾವು ನೋಡೋದು ಯಾಕಂದ್ರೆ ವಿಡಿಯೋ ತೆಗೆದ್ರೆ ಚೆನ್ನಾಗಿ ಬರಬೇಕು ಅಂತ ನೋಡ್ತೀವಿ. ಆಲ್ಮೋಸ್ಟ್ ಬ್ಲಾಗರ್ಸ್ಗೆಲ್ಲ ಬೇಕಾಗಿರೋದು ಅಂದ್ರೆ. Okay, alright. So these are features. So any idea about Xiaomi 14? It has a legendary Leica camera. Any idea? What is the future on this phone? The future phone. So you, whatever you like vlogging. I would say why don't you go inside, check the phone, tell me what you liked about this phone. Yeah, can I explain the inside? Yes, please. You can go inside, you can check the phone. Yeah. And I am going to be here. My name is Roop Agarwal.
I am going to be here with you and I'm going to ask you questions about what you like about this Xiaomi 14. All set? Yeah, can I check one? Yes, please. Yeah. I would request you to please go and check. Thank you. Yeah? Any permission ತಗೋಬೇಕಾ ಏನಾದರೂ? Or you can go inside. It's okay. Please go inside, check the phone, tell us what you like about it. Okay, thank you. So, we've got Sagar here who's going to explore the Xiaomi 14. This is me, Rupa Gawal. ನಮಸ್ಕಾರ ಎಲ್ರಿಗೂ. ಅಯ್ಯೋ, ರೆಡ್ಮಿದು ಒಂದು ಹೊಸ ಮೊಬೈಲ್ ಲಾಂಚ್ ಮಾಡ್ತಿದ್ದಾರಂತೆ. ಅದರ ಫ್ಯೂಚರ್ ಬಗ್ಗೆ ಇವಾಗ ಹೇಳ್ತಾರೆ. ಸರ್, ಯಾರಾದರೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ವಿಚ್ ಒನ್? ಯಾವ ಮೊಬೈಲ್? Xiaomi ಇಲ್ಲಿ ಇದೆ ನೋಡಿ, ಇದೆ Xiaomi 14 ಅಂತ. It is engineered with Leica lenses ಜೊತೆ ಬರುತ್ತೆ. Snapdragon 8 with Gen 3. ಅಂದರೆ ನನಗೆ ಸ್ವಲ್ಪ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ, ನನಗೆ ಇಂಗ್ಲೀಷ್ ಬರಲ್ಲ. Snapdragon 8 Gen 3 ಅದನ್ನ ಹೆಂಗೆ ನೀವು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ? ಓಕೆ, ಇದು ಲೈಕಾ ಕ್ಯಾಮ್ರಾ ಜೊತೆ ಬರುತ್ತೆ. ಲೈಕಾ ಕ್ಯಾಮ್ರಾ ಬಂದು ಲಂಡನ್ ಯೂಸ್ ಫಾರ್ ಪ್ರೊಫೆಷನಲ್ ಕ್ಯಾಮ್ರಾ ಯೂಸ್ ಮಾಡ್ತಾರಲ್ಲ, ಆ ಲೆನ್ಸಸ್ನ ಈ ಫೋನಲ್ಲಿ ಯೂಸ್ ಮಾಡಿದ್ದಾರೆ. ಆದರೆ ಈ ಮೊಬೈಲ್ ನೇಮ್ Xiaomi 14 ಇವಾಗ ಲಾಂಚ್ ಆಗಿರೋ, ಇನ್ನು ಪಬ್ಲಿಷ್ ಆಗಿರೋ? ಲಾಂಚ್ ಬಂದು ಥರ್ಸ್ಡೇ ಆಗಿರೋದು. ಸೇಲು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, 11th ಇಂದ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನೋಡ್ರಿ, ಹೊಸ ಮೊಬೈಲ್ ಬಂದಿದೆ ಅಂತೆ ರೆಡ್ಮಿದಲ್ಲಿ. ಕ್ಯಾಮ್ರಾ ಹೈ ಕ್ವಾಲಿಟಿ ಅಂದರೆ ಯಾವ 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 ಕಂಟ್ರಿದು? ಲೈಕಾ ಕ್ಯಾಮ್ರಾ. ಯು ಕೆ ಕಂಟ್ರಿದು ಲೈಕಾ ಕ್ಯಾಮ್ರಾ ಆ ಥರ ಬರುತ್ತಂತೆ. ಕ್ವಾಲಿಟಿ ಚೆನ್ನಾಗಿರ್ತದೆ. ಟ್ರೈ ಮಾಡಿ, ನಿಮ್ಗೆ ಏನಾದರೂ ಬೇಕಾಗಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ನಾನಂತೂ ಫೋರ್ಸ್ ಮಾಡಲ್ಲ. ಅಷ್ಟೇನಾ ಫೀಚರ್ಸು? ಥ್ಯಾಂಕ್ ಯು, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. Okay, Sagar, I'll tell you one thing. No, you don't have to jump. You don't have to jump, okay? I'll spare you that. So it's very simple. This is just a fun activity, okay? All you have to do is you have to pass from under this without touching, no touching at all. Yes. You have to go from under this like this way. Yeah, you can do that, right? Okay, let's see. Go on. Yes. Not like this. Yeah, without touching. ನಾನು ಇವಾಗ ನನಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಹಿಂಗೋ ಯೂಟ್ಯೂಬಲ್ಲಿ ಒಂದು ಟಾಸ್ಕ್ ಮಾಡಬೇಕಲ್ಲ, ಹಂಗೆ ಕಂಟಿನ್ಯೂ ಮಾಡ್ಕೊಡ್ತೀನಿ. ನಾನು ಇವಾಗ ಈ ಥರ ಬೆಂಡ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ನೋಡೋಣ. I think you go first. Okay. Let's do it. ಮೊಬೈಲ್ ಆನಲ್ಲಿದೆ ಅಲ್ಲ, ರೆಕಾರ್ಡ್ ಆನಂದ್. Oh, he's looking at it. Don't worry. Okay, you can do it. Oh, you can do it. Look at this. So we're talking about an amazing YouTuber. Oh, okay. No, not like that. Not like that. You have to fully bend like this and go down. Oh, okay. Okay, it is difficult. I know. Oh, you touched it. You touched it. You touched it. I think you better start practicing. Okay, I'll give you one more chance. So you have to just go below under this, yes, without touching. Your hair touched a little bit. No, it is? No? Okay, I'll try one more time. One more time. He's doing good. He's actually doing good. Trying hard. Yeah, isn't it? Oh, finally. I was just messing with you. I was actually messing with you. I knew that you could do it in the first one. So yes, tell us, what's your name? Sagar, I know that. What's your full name? And your YouTube channel name? Sagar. Oh, that's good. I will check your YouTube channel. Now, one question. What did you like about Xiaomi 14? I don't understand. You know Kannada? You just explain it. Just translate it for me. I'm so sorry. I understand. I will learn how to speak and come back to you. Okay. So just I want to know, what did he like about the phone? I understood that. Completely. I told you I understood. Okay. One more question. What is the refresh rate? Is it 60, 90, 120 on the mobile Xiaomi 14?
Okay, no problem, no problem. All right, thank you so much for joining us. I'm really glad, and I have a gift for you. I have a gift for you. Can we give him a gift? So you have to open the gift right here. I know your fans are looking at you. You'll open the gift right here. Okay? Yes, sure. Okay, let's have the gift for him. So how many followers you got? No problem. I will also look forward to joining your channel. Yeah, so you just remember the name Roop Agarwal. Okay, this is for you. Can we have a good photograph? Thank you. You thank me for that. Yes, thank you so much. Also, my subscriber. Okay. Whoa. That's a lovely pen, actually. That's a beautiful photo. Tell me about it. Thank you so much. I look forward to see you. You can just tag us on Instagram. Thank you. ಗುರು ಇಲ್ಲೇನೋ ಅಡ್ವರ್ಟೈಸಿಂಗ್ ನಡೀತಾ ಇದೆ ಅಂತ ಬಂದೆ. ಇಲ್ಲಿ ರೆಡ್ಮಿದು ಅಡ್ವರ್ಟೈಸ್ಮೆಂಟ್ ನಡೀತಾ ಇತ್ತು. ನಾನು ಅಲ್ಲಿ ಹೋದೆ, ಸ್ವಲ್ಪ ಟಾಸ್ಕ್ ಕೊಟ್ಟರು. ಟಾಸ್ಕಲ್ಲಿ ಒಂದು ನಾನು ಈ ಪ್ರೈಸ್ನ ಗೆದ್ಕೊಂಡ್ಬಿಟ್ಟಿದ್ದೀನಿ, ಪೆನ್ನ. ಹೆಂಗೋ ಇಲ್ಲಿ ಯಾವುದು ಇದು 100 ಫೀಟ್ ರೋಡ್ ಬಂದಿದ್ದಕ್ಕೆ ಆ ಲೊಕೇಶನ್ ಅಂತೂ ನನಗೆ ಸಿಗಲಿಲ್ಲ. ಹುಡ್ಕಾಡಿ ಆ ಬ್ರ್ಯಾಂಡೆಡ್ ಮಾರ್ಕೆಟ್ ಲೊಕೇಶನ್ ಸಿಗಲಿಲ್ಲ ನನಗೆ, ಹುಡ್ಕಾಡಿ ಹಿಂಗೆ ಮತ್ತೆ ರಿಟರ್ನ್ ಬರ್ತಾ ಇಲ್ಲಿ ಅಡ್ವರ್ಟೈಸಿಂಗ್ ಮಾಡ್ತಿದ್ರಲ್ಲ, ಒಂದ್ಸಲ ನೋಡೋಣ ಅಂತ ಹೋಗಿದ್ದೆ. ಹೆಂಗೋ ಅವ್ರಿಗೆ ಕರೆದ್ಬಿಟ್ಟು ಆ ಮೊಬೈಲೆಲ್ಲ ತೋರಿಸಿದ್ರು. ಸ್ವಲ್ಪ ಖುಷಿ ಆಯಿತು ಆ ಟಾಸ್ಕ್ ಮಾಡಿದ್ದಕ್ಕೆ. ಇವಾಗ ನಾನು ಇಲ್ಲಿ ನನಗೆ ಇಲ್ಲೂ ಲೊಕೇಶನ್ ಸಿಗಲಿಲ್ಲ. ಇವಾಗ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಯಾವುದಂದ್ರೆ ದುಬೈ ಪ್ಲಾಜಾಗೆ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ನೋಡೋಣ, ಅಲ್ಲಿ ಸಿಗೋಣ. ಬಾಯ್ ಗುರು. ನಾವು ಇವಾಗ ದುಬೈ ಪ್ಲಾಜಾಗೆ ಹೋಗ್ಬೇಕಂದ್ರೆ ಬ್ರಿಗೇಡ್ ರೋಡ್ಗೆ ಹೋಗಿ ಅಲ್ಲಿಂದ ದುಬೈ ಪ್ಲಾಜಾಗೆ ಹೋಗಬೇಕು. ಇವಾಗ ನಾನು ಬ್ರಿಗೇಡ್ ರೋಡ್ಗೆ ಹೋಗ್ಬೇಕಂದ್ರೆ ನಾನು ಇಂದಿರಾನಗರ್ ರೈಲ್ವೆ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ. ಬನ್ನಿ ಮೆಟ್ರೋದಲ್ಲಿ ಹೋಗೋಣ. ಗುರು, ನಾವು ಇವಾಗ ಮೆಟ್ರೋ ಸ್ಟೇಷನ್ ಒಳಗಡೆ ಇದ್ದೀವಿ. ಟಿಕೆಟ್ ತಗೊಳ್ಳೋಣ. ಗುರು, ಟಿಕೆಟ್ ತಗೊಂಡೆ. ಅದೇ ಟೋಕನ್ ಈ ಥರ ಕೊಡ್ತಾರೆ, 15 ರೂಪಾಯಿ. ಇಲ್ಲಿಂದ ಇಂದಿರಾನಗರಿಂದ ಬ್ರಿಗೇಡ್ ರೋಡ್ಗೆ 15 ರೂಪಾಯಿ ತಗೊಂಡಿದ್ದಾರೆ. ಮೆಟ್ರೋದಲ್ಲಿ ಹೋಗೋಣ ಇವಾಗ. ಇಲ್ಲಿ ಬ್ಯಾಕ್ ಮಾತಾಡ್ಕೊಂಡು ಬರಬಾರ್ದು. ಅಲ್ಲಿ ಎಲ್ಲೆಲ್ಲ ಹೋಗಿ ಕೆಳಗಡೆ ಹೋಗಿ ವಿಡಿಯೋ ಕಾಲ್ನಲ್ಲಿ ಇದು ಮಾಡ್ಕೊಂಡು ವಿಡಿಯೋ ತೆಗಿಬಾರ್ದು. ಯಾಕೆ, ಏನಾಯಿತು? ವಿಡಿಯೋ ತೆಗಿಬಾರ್ದು. ಅಲ್ಲ ನಾನು ನೋಡ್ಕೊಂಡು ಆಲ್ರೆಡಿ ಬೇರೆ ವೀಡಿಯೋಸ್ ನೋಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ವಿಡಿಯೋ ಅಲೋ ಇಲ್ಲ ಅಂತೆ. ಸರಿ. One long angry line later. ವಿಡಿಯೋ ರೆಕಾರ್ಡ್ ಮಾಡಬೇಡಿ ಅಂದರು. ಆದ್ರೂ ನಾನು ಸ್ಟಿಕ್ ತೆಗೆದ್ಬಿಟ್ಟು ಹಂಗೆ ಮಾಡ್ಕೊಂಬರ್ತಾಯಿದ್ದೀನಿ. ನಮಸ್ಕಾರ ಎಲ್ರಿಗೂ. ಬೆಂಗಳೂರು ಟ್ರಿಪ್ 3 ಏನಕ್ಕೆ ಫೇಲ್ಯೂರ್ ಆಯ್ತಂದರೆ, ನಾನು ಫಸ್ಟು ವಿಡಿಯೋ ಮೆಜೆಸ್ಟಿಕಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನಾನು ಚೀಪೆಸ್ಟ್ ಮಾರ್ಕೆಟ್ನ ತೋರಿಸೋಣ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಅಲ್ಲಿ ನಾನು ವಿಡಿಯೋ ರೆಕಾರ್ಡ್ ಮಾಡುವಾಗ ಅವ್ರು ಯಾರೋ ಬಂದು ನಾನು ಅವ್ರನ್ನ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು ನನ್ನ ಮೇಲೆ ಜಗಳಕ್ಕೆ ಬಂದರು. ಅಲ್ಲಿ ತುಂಬ ಗಲಾಟೆ ಆಯಿತು. ಆ ಗಲಾಟೆದಲ್ಲಿ ನನ್ನ ಮೈಕ್ ಏನಿದೆ ಅದು ಮುರಿದಾಕ್ಬಿಟ್ರು. ನಾನು ಅದೇ ಮೈಕ್ನ ಸ್ವಲ್ಪ ಅಡ್ಜಸ್ಟ್ಮೆಂಟಲ್ಲಿ ಇಟ್ಕೊಂಡು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಹೋದೆ. ಮತ್ತು ನಾನು ಮೆಜೆಸ್ಟಿಕ್ಕಿಂದ ಮಾರ್ಕೆಟಿಂದ ಹೋಗಿ ನಾನು ಇಂದಿರಾನಗರ್ಗೆ ಹೋದೆ. ಅಲ್ಲಿ ನನಗೆ ಬ್ರ್ಯಾಂಡೆಡ್ ಅಪ್ರೇಲ್ ತೋರಿಸೋಣ ಅಂತ ಹೋದೆ. ಅಲ್ಲಿ ನನಗೆ ಅದು ಸುತ್ತಾಡಿ ನನಗೆ ಅದು ಪ್ಲೇಸ್ ಸಿಗಲಿಲ್ಲ. ಮತ್ತೆ ರಿಟರ್ನ್ ಬರುವಾಗ ಒಂದ್ಸಲ ಮೆಟ್ರೋದಲ್ಲಿ ತೋರಿಸೋಣ ಅಂತ ಹೋದೆ ಮೆಟ್ರೋನ. ಅಲ್ಲೇನಾಗಿದೆ, ಆ ಮೆಟ್ರೋದಲ್ಲಿ ವಿಡಿಯೋ ಅಲೋ ಇಲ್ಲ ಅಂದರು. ಆವಾಗ ಏನಾಯ್ತು ಅಂದರೆ, ನಾನು ಆ ಸ್ಟಿಕ್ಕು ತೆಗಿಯುವಾಗ ಆ ಕ್ಯಾಮ್ರಾ ಅಂತ ಇದ್ದೀನಿ, ಆ ಮೈಕ್ ಇದೆ ಅಲ್ಲ, ಆ ಮೈಕ್ ಅನ್ನೋದು ಕದಲ್ಬಿಟ್ಟಿದೆ. ನಾನು ಗಮನಿಸ್ಕೊಂಡಿಲ್ಲ. ನನ್ನ ಮೊಬೈಲಲ್ಲಿ ಚಾರ್ಜಿಂಗ್ ಇರಲಿಲ್ಲ. ಇನ್ನೂ 2 ಪ್ಲೇಸ್ ಪೆಂಡಿಂಗ್ ಇತ್ತು. ಅದರಲ್ಲಿ ನಾನು ಅದೆಲ್ಲ ರಿಪೀಟ್ ಮಾಡಿ ನೋಡಿಲ್ಲ. ಆವಾಗ ಏನಾಗಿದೆ, ಮೈಕ್ ಕದಲ್ಬಿಟ್ಟು ಅಲ್ಲಿಂದ ವಾಯ್ಸೇ ರೆಕಾರ್ಡ್ ಆಗಿಲ್ಲ ಲೈವಲ್ಲಿ. ಮತ್ತು ನನಗೇನಾಯ್ತು ಅಂದರೆ, ನಾನು ಈ ವಿಡಿಯೋ ಅಪ್ಲೋಡ್ ಮಾಡಬಾರ್ದು ಅಂದ್ಕೊಂಡೆ. ಮತ್ತು ನನಗೇನಂದರೆ, ಮಾರ್ನಿಂಗು 10 ಗಂಟೆಗೆ ಹೋಗು ನೈಟು 9:15ಗೆ ಬಂದನಲ್ಲ, ಆವಾಗ ನಾನು ಚೆಕ್ ಮಾಡಿದ ತಕ್ಷಣ ನನಗೆ 1 ಸೆಕೆಂಡ್ ಹಾರ್ಟ್ ಅಟ್ಯಾಕೆ ಬಂದ್ಬಿಡ್ತು. ತುಂಬ ಅಂದರೆ ತುಂಬ ಪೇನ್ ಆಯಿತು. ಯಾಕಂದರೆ ನಾನು
ಊಟ ಮಾಡ್ದಿರಾ ಒಂದೇ ಸಲ ಮೊಬೈಲ್ ಚಾರ್ಜಿಂಗ್ ಆಗ್ಬಿಡ್ತದೆ ಅಂತ ನಾನು ಲಾಸ್ಟಲ್ಲಿ ಊಟ ಮಾಡೋಣ ಅಂತ ಎಲ್ಲ ರೆಕಾರ್ಡ್ ಮಾಡ್ಕೊಂಬಂದು ಈ ಥರ ಆಯ್ತಂದ್ರೆ ತುಂಬ ನೋವಾಗುತ್ತೆ. ನಾನು ಅದಕ್ಕಂತ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದೆ. ಇದೊಂದು ವಿಡಿಯೋ ನನಗೆ ಫೇಲ್ಯೂರ್ ಆಗಿಲ್ಲ. ಇದು ಭಾನುವಾರ ರೆಕಾರ್ಡ್ ಮಾಡಿರೋ ವಿಡಿಯೋ, ಶನಿವಾರ ಕೂಡ ಮಾಡಿದೆ. ಅದೇ ಥರ ಗಲಾಟೆ ಆಗಿ ಅದು ಪೆಂಡಿಂಗಲ್ಲಿ ಇಟ್ಬಿಟ್ಟು. ಇನ್ನೊಂದೇನಂದ್ರೆ ನಾನು ನಂದಿ ಹಿಲ್ಸ್ ಹೋಗುವಾಗ 3:30ಗೆ ಬೆಳಿಗ್ಗೆ ಬಿಟ್ಟೆ. ಆದರೆ ನಾನು ಅಲ್ಲಿಗೆ ಟೈಮ್ ರೀಚ್ ಆಗ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ರೋಡೆಲ್ಲ ಮಿಸ್ ಆಗ್ಬಿಟ್ಟು ಆಲ್ರೆಡಿ ಸನ್ರೈಸ್ ಎಲ್ಲ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಅದನ್ನು ಅಪ್ಲೋಡ್ ಮಾಡಿಲ್ಲ. ಮತ್ತೆ ಯಾವಾಗಾದ್ರೂ ಹೋಗಿ ತೋರಿಸೋಣ ಅಂತ ಅದನ್ನು ಹಂಗೆ ಇಟ್ಟಿದ್ದೀನಿ. ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ಹೇಳ್ಬೇಕಾಗಿರೋದು, ನಾನು ಬ್ರಿಗೇಡ್ ರೋಡು ಮತ್ತು ಏನೆಲ್ಲ ದುಬೈ ಪ್ಲಾಜಾ ತೋರಿಸ್ಬೇಕನ್ನಲ್ಲ ಅಲ್ಲಿಂದ ವಾಯ್ಸ್ ರೆಕಾರ್ಡ್ ಆಗಲಿಲ್ಲ. ಅದಕ್ಕೆ ನಾನು ಅಲ್ಲಿಂದ ಕಟ್ ಮಾಡಿ ಇಲ್ಲಿ ತನಕ ಅಪ್ಲೋಡ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ವೀಕ್ ಹೋಗಿ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಂದರೆ ಪಬ್ಲಿಕ್ಕಲ್ಲಿ ವಿಡಿಯೋ ಮಾಡುವಾಗ ತುಂಬ ಬೈತಾರೆ. ಅದು ಯಾಕಂತ ನನಗೆ ಗೊತ್ತಿಲ್ಲ ಏನೋ ಅಂತ. ಅದನ್ನೇನು ತಲೆಗೆ ಹಾಕ್ಕೊಳ್ಳಲ್ಲ ನಾನು. ಇನ್ನೊಂದೇನಂದರೆ ನನಗೆ ಮರು ಜಾಸ್ತಿ, ಕಾಮಿಡಿ ಮಾಡ್ತಿಲ್ಲ ನಾನು, ನಿಜ ನನಗೆ ಮರು ಜಾಸ್ತಿ. ಯಾವ ಥರ ಮರು ಅಂದರೆ ನನಗೆ ಬೇರೆದೇನಾದರೂ ಥಿಂಕ್ ಮಾಡಿದೆ ಸದ್ಯಕ್ಕೆ ಮಾಡ್ತಿರೋದು ಮರ್ತೋಗ್ಬಿಡ್ತೀನಿ. ಆ ಥರ ನನಗೆ ರೋಡ್ಗಳೆಲ್ಲ ತುಂಬ ನೆನಪಿರಲ್ಲ. ಅಲ್ಲಿಗೆ ಎಲ್ಲೆಲ್ಲ ಹೋಗ್ತಾ ಇರ್ತೀನಿ. ಅದಕ್ಕೆ ನಾನು ಬೆಂಗಳೂರಲ್ಲಿ ಏನಾದರೂ ಓಡಾಡಬೇಕಂದ್ರೆ ನಾನು ಪಾಸ್ ತಗೊತೀನಿ. ಪಾಸ್ ತಗೊಂಡ್ರೆ 12 ಅವರಲ್ಲಿ ಎಲ್ಲಾದರೂ ಹೋಗಲಿ ಮತ್ತು ನನ್ನ ಮನೆಗೆ ಬರ್ಬೋದು ಅಂತ. ಇನ್ನೊಂದೇನೆಂದರೆ ನಾನು ಬ್ರಿಗೇಡ್ ರೋಡಿಂದ ಮತ್ತು ದುಬೈ ಪ್ಲಾಜಾಯಿಂದ ನೆಕ್ಸ್ಟ್ ಹಂಗೆ ಬೇರೆ ಪ್ಲೇಸಸ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಈ ವಿಡಿಯೋನ ಇಲ್ಲಿವರೆಗೂ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿಲ್ಲ. ಯಾಕಂದರೆ ನನಗೆ ಅಷ್ಟೊಂದು ಪೇನ್ ಆಗಿದೆ. ಈ ವಿಡಿಯೋ ಎಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ವಿಡಿಯೋ. ನಾನು ಎಲ್ಲ ತುಂಬ ನಾಚಿಕೆ ನನಗೆ ಪಬ್ಲಿಕಲ್ಲಿ ಮಾತಾಡಬೇಕಂದ್ರೆ. ಆದ್ರೂ ಅದೆಲ್ಲ ಬಿಟ್ಬಿಟ್ಟು ನಾನು ನಾಚಿಕೆ ಇಲ್ದಿರ ಎಲ್ಲ ಮಾತಾಡ್ಕೊಂಡ್ಬಂದು ತುಂಬ ಖುಷಿಯಾಗಿ ಮಾಡಿದೆ. ಇನ್ನೊಂದೇನಂದರೆ ಆ ಫಸ್ಟಲ್ಲೇ ಗಲಾಟೆ ಮಾಡಿಲ್ಲ ಅಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಆ ಗಲಾಟೆ ಮಾಡ್ದಿರ ಇರೋದು ಬಿಟ್ಟು ಮತ್ತೆ ಆ ವಿಡಿಯೋ ಕೂಡ ಡಿಲೀಟ್ ಮಾಡಿಸಿದ್ರು, ಪರ್ಮನೆಂಟ್ ಡಿಲೀಟು. ಅದನ್ನು ರಿಕವರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದ್ದು ನಾನು ಅಲ್ಲಿಂದ. ಅದೆಲ್ಲ ಪರವಾಗಿಲ್ಲ ನನಗೆ. ನಾನು ಎಷ್ಟೇ ಗಲಾಟೆ ಆಗಲಿ ಎಷ್ಟೇ ಬೈದರೂ ನಾನೇನು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಏನು ನೋಡಿಸ್ಬೇಕಾಗಿರೋದೋ ಅದೆಲ್ಲ ನೋಡಿಸ್ಬಿಡ್ತೀನಿ ಬೆಂಗಳೂರಲ್ಲಿ. ನಿಮ್ಮಿಂದ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾತ್ರ ನಿಮಗೆ ರಿಕ್ವೆಸ್ಟ್ ಮಾಡ್ತಿಲ್ಲ, ನೀವು ಕಂಪಲ್ಸರಿ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ನನ್ನ ಚಾನಲ್ನ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.